ದಾಂಡೇಲಿ ನಗರದ ಎಸ್ಬಿಐ ಬ್ಯಾಂಕಿನ ಎಟಿಎಂ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯಿಂದ ಮನವಿ. ದಾಂಡೇಲಿ ನಗರದ ಎಸ್ಬಿಐ ಬ್ಯಾಂಕಿನ 2 ಎಟಿಎಂ ಕೇಂದ್ರಗಳು ಸ್ಥಗಿತಗೊಂಡಿದ್ದು, ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಕೂಡಲೇ ಸರಿಪಡಿಸುವಂತೆ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯು ದಾಂಡೇಲಿಯ ಎಸ್ಬಿಐ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರಿಗೆ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಚಂದ್ರು ದೇವದಾನಂ ಆರ್ಯ ಅವರ ನೇತೃತ್ವದಲ್ಲಿ ಇಂದು ಬುಧವಾರ ಮನವಿಯನ್ನು ನೀಡಲಾಯಿತು. ಮನವಿಯಲ್ಲಿ ದಾಂಡೇಲಿ ನಗರದಲ್ಲಿ ಎಸ್ಬಿಐ ಬ್ಯಾಂಕಿನ 3 ಎಟಿಎಂ ಕೇಂದ್ರಗಳಿದ್ದು, ಇದರಲ್ಲಿ ನಗರದ ಸಿವಿಲ್ ನ್ಯಾಯಾಲಯದ ಹತ್ತಿರವಿರುವ ಮತ್ತು ಕಾಗದ ಕಾರ್ಖಾನೆಯ ಬಂಗೂರು ನಗರದಲ್ಲಿರುವ ಎಟಿಎಂ ಕೇಂದ್ರಗಳು ಸ್ಥಗಿತಗೊಂಡು ಹಲವು ದಿನಗಳು ಕಳೆದಿವೆ. ಅದರಲ್ಲಿಯೂ ವಿಶೇಷವಾಗಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮತ್ತು ಬ್ಯಾಂಕ್ಗಳಿಗೆ ರಜೆ ಇರುವ ಸಂದರ್ಭದಲ್ಲಿ ತುರ್ತು ಹಣ ಬೇಕಾದಾಗ ಸಾಕಷ್ಟು ತೊಂದರೆಯಾಗುತ್ತಿದೆ. ಪ್ರವಾಸೋದ್ಯಮ ನಗರವಾಗಿರುವ ದಾಂಡೇಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದು, ಪ್ರವಾಸಿಗರಿಗೂ ಕೂಡ ಹಣ ಬೇಕಾದಾಗ ಈ ಎಟಿಎಂ ಕೇಂದ್ರಗಳ ಅವ್ಯವಸ್ಥೆಯಿಂದ ತೊಂದರೆಯಾಗುತ್ತಿದೆ. ಆದ್ದರಿಂದ ಈ ಕೂಡಲೇ 2 ಎಟಿಎಂ ಕೇಂದ್ರಗಳನ್ನು ದುರಸ್ತಿ ಮಾಡಿ ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ನೀಡಲು ಅನುವು ಮಾಡಿಕೊಡಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಚಂದ್ರು ದೇವದಾನಂ ಆರ್ಯ ಅವರ ಜೊತೆ ಸಂಘದ ಪದಾಧಿಕಾರಿಗಳಾದ ಗುರಪ್ಪ ಅಸುಂಡಿ, ಗಂಗಾಧರ್ ಅರಳಿ, ಮೋಹನ್ ಸಿಂಗ್ ಉಪಸ್ಥಿತರಿದ್ದರು. ದಾಂಡೇಲಿಯಲ್ಲಿ 3 ಎಸ್ಬಿಐ ಎಟಿಎಂ ಇದಾವೆ. ಒಂದು ಕೋರ್ಟ್ ಸರ್ಕಲ್ ಅದು ಸಂಪೂರ್ಣ ಬಂದಿದೆ. ಆಮೇಲೆ ಇದು ಚೌಧರಿ ಗೇಟ್ ಅದು ಕೂಡ ಬಂದಿದೆ. ದಾಂಡೇಲಿ ಜನರಿಗೆ ಭಾಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಪ್ರವಾಸೋದ್ಯಮದಿಂದ ದಾಂಡೇಲಿಗೆ ಭಾಳಷ್ಟು ಜನ ಗೆಸ್ಟ್ ಬರ್ತಾರೆ. ಎನಿ ಟೈಮ್ ಬ್ಯಾಂಕ್ ಓಪನ್ ಇದ್ದಾಗ ಅಷ್ಟೇ ಅಮೌಂಟ್ ಇರ್ತದೆ, ಬಾಕಿ ಟೈಮಲ್ಲಂತೂ ದುಡ್ಡು ಇರೋದಿಲ್ಲ. ಮತ್ತು ಸ್ಯಾಲ್ರಿ ಟೈಮ್, ಸೆಕೆಂಡ್ ಸ್ಯಾಟರ್ಡೆ ಈ ಟೈಮ್ನಂತೂ ದಾಂಡೇಲಿ ಯಾವುದೇ ಎ ಟಿ ಎಮಲ್ಲಿ ದುಡ್ಡು ಇರೋದಿಲ್ಲ. ಇದರಿಂದ ದಾಂಡೇಲಿ ಜನಕ್ಕೆ ಭಾಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ದಾಂಡೇಲಿಯಿಂದ ಎ ಟಿ ಎಮ್ ಎಲ್ಲ ಸರಿಪಡಿಸ್ಬೇಕು. ಈಗ ನಾವು ಎಸ್ ಬಿ ಐ ಮನವಿ ಕೊಟ್ಟಿದ್ದೇವೆ. ಆದಷ್ಟು ಬೇರೆ ಬ್ಯಾಂಕ್ದವ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಅದು ಎ ಟಿ ಎಮ್ ಸರಿಪಡಿಸ್ಬೇಕಂತ ಕೇಳ್ತೀವಿ. ಕೇವಲ ಎಸ್ ಬಿ ಐ ಮಾತ್ರ ಅಲ್ಲ, ದಾಂಡೇಲಿ ಎಲ್ಲ ಬ್ಯಾಂಕ್ಗಳ ಎ ಟಿ ಎಮ್ಗಳಲ್ಲಿ ಹಣ ಇರಬೇಕು.